ಭಗವಂತನಷ್ಟು ಎತ್ತರದಲ್ಲಿ ಇನ್ನೊಬ್ಬ ಇಲ್ಲ. ಉಚ್ಚತಾ ಸ್ವರಿತಸ್ಯಾರ್ಥ ಅಂದರೆ ಆ ಧ್ವನಿ ಹೇಳ್ತದಂತೆ, ಓಂಕಾರವನ್ನು ನುಡೀತಾ ಅದು ಓಂಕಾರವನ್ನು ಹೇಳುತ್ತೆ. ನಾವು ಸರಿಯಾಗಿ ಕೇಳಿಸ್ಕೋಬೇಕು. ಈ ಶಂಖ ಊದಿದರೆ ಅಥವಾ ಗಂಟೆಯನ್ನು ನುಡಿಸಿದರೆ ಅದರಲ್ಲಿ ಓಂಕಾರದ ನಾದ ಕೇಳುತ್ತೆ ಅಂತ. ಓಂಕಾರದ ಅರ್ಥ ಏನು? ಅಷ್ಟೂ ಕೂಡ ಆ ಗಂಟೆಯ ನಾದಕ್ಕೆ, ಶಂಖದ ನಾದಕ್ಕೆ ಅರ್ಥ ಇದೆ. ತವನಾದೇನ ಪಾತಾಲೇ ಪಾಂಚಜನ್ಯ ನಮೋಸ್ತುತೆ ಗರ್ಭಾದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರಧ ದರ್ಶನಾದೇವ ಶಂಖಸ್ಯ ಕಿಂ ಪುನಃ ಸ್ಪರ್ಶನೇನ ಚ. ಶಂಖದ ಬಗ್ಗೆ ಎಷ್ಟು ಹೇಳ್ತಾರೆ. ನಮ್ಮ ಹಳೆಯ ತಲೆಗಳು ದಿನವೂ ಕೂಡ ಬೆಳಗ್ಗೆ ಸಾಯಂಕಾಲ ಸಂಜೆ ಹೊತ್ತಿಗೆ ಮನೆಯಲ್ಲಿ ಶಂಖ ಊದುದಿತ್ತು. ಇವಾಗ ಯಾವುದೋ ಸಾಕ್ಷಿಯಲ್ಲಿ ಇನ್ಯಾವುದೋ ಅಕ್ಕನ ಸಂತಾನದ ಧಾರಾವಾಹಿಗಳಲ್ಲೇ ಕೂತಿರ್ತಾರೆ, ದೀಪ ಹಚ್ಚೋದು ಮರ್ತೋಗಿರುತ್ತೆ. ನಮ್ಮ ಮನೆಯ ಸಾಕ್ಷಿಯನ್ನು ಕಳ್ಕೊಂಡು ಎಷ್ಟು ಸಾಕ್ಷಿಗಳನ್ನು ನೋಡಿದ್ರೆ ಏನು ಉಪಯೋಗ? ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡು ಯಾವ ರೀತಿಯಿಂದ ಬೆಳೆದ್ರೂ ನಾವು ಬೆಳಿಲಿಕ್ಕಾಗೋದಿಲ್ಲ. ಶಂಖವನ್ನು ಊದಿದರೆ ನೀವು ಪ್ರಯೋಗ ಮಾಡಿ ನೋಡಬಹುದು. ಶಂಖವನ್ನು ಊದಿದರೆ ನಮ್ಮ ಮನೆಯ ಸುತ್ತ ಯಾವುದೇ ದುಷ್ಟಶಕ್ತಿಗಳು ಹತ್ತಿರ ಪ್ರವೇಶ ಮಾಡಲ್ಲ. ನಾವು ಆ ಹೊತ್ತಿಗೆ ಭಜನೆ ಮಾಡುವುದಿರ್ಬೋದು, ಜಪ ಮಾಡುವುದಿರ್ಬೋದು, ಇದಕ್ಕಿಂತ ಪೂರ್ವದಲ್ಲಿ ಆ ಶಂಖವನ್ನು ನಾದ ಮಾಡಿದರೆ ನಮ್ಮಲ್ಲಿ ಆ ಪೂಜೆ ಜಪ ಮಾಡುವ ಹೊತ್ತಿಗೆ ಚೆನ್ನಾಗೊಂದು ಏಕಾಗ್ರತೆ ಸಿದ್ಧವಾಗುತ್ತೆ. ಅಪಸರ್ಪಂತು ತೇ ಭೂತಾಃ ಯೇ ಭೂತಾಃ ಭುವಿ ಸಂಸ್ಥಿತಾಃ ಯೇ ಭೂತಾಃ ಅಂತರಿಕ್ಷಸ್ಥಾಃ ಯೇ ಭೂತಾಃ ದಿವಿ ಸಂಸ್ಥಿತಾಃ ಯೇ ಭೂತಾಃ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ. ಇದನ್ನು ನಾವು ಅತ್ಯಂತ ಮನಸ್ಪೂರ್ವಕವಾಗಿ ಹೇಳಿ ಆ ಜಾಗದಲ್ಲಿ ನನಗೆ ಜಪ ಮಾಡಲಿಕ್ಕೆ ಸಿದ್ಧತೆ ಕೊಡು ಅಂತ ನಾವು ಕೇಳಿದ್ದು ಹೌದಾದರೆ ಖಂಡಿತ ಆ ಪರಿಸರದಲ್ಲಿ ಒಂದು ದುಷ್ಟಶಕ್ತಿಯೂ ಬಂದು ನಿಲ್ಲಲ್ಲ. ನಾವು ಆ ಮಂತ್ರವೇ ಅರ್ಧಮರ್ಧ ಗುಳುಂ ಮಾಡಿ ನುಂಗ್ತೇವೆ. ನಾವು ಗಾಯತ್ರಿ ಜಪವನ್ನೇ ಹೇಳುವಾಗ ಅದು 10 ಸರ್ತಿ ಬೇಗ ಹೇಳಿ ಮುಗಿಸ್ಬೇಕು ಅಂತ ಮೊದಲಿನ 4 ಅಕ್ಷರ ಮಾತ್ರ ಕೇಳುತ್ತೆ, ಆಮೇಲೆ ಇದೇನೂ ಕೇಳಿಸಲ್ಲ, ಏನೋ ಗುಳುಂ 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 ಆಗ್ತಾ ಇರುತ್ತೆ. ಅಂದರೆ ನಾವು ಮಾಡುವುದರಲ್ಲಿ ಯಾವುದರಲ್ಲೂ ಶ್ರದ್ಧೆ ಇಲ್ಲ. ಜ್ಞಾತ್ವಾ ಪ್ರಾರಭ್ಯ ಕುರುವೀತ ಹೆಕುರುವಾಣೋ ವಿನಶ್ಯತಿ. ಯಾವುದನ್ನು ಮಾಡುವಾಗಲೂ ತಿಳಿದು ಮಾಡು. ಯೋಗ ಕರ್ಮಸು ಕೌಶಲಂ, ಕೃಷ್ಣ ಅದನ್ನೇ ಹೇಳಿದ. ಕರ್ಮಸು ಕೌಶಲಂ, ತಿಳಿದು ಮಾಡುವ ಜಾಣತನ ಇದ್ದಾಗ ಪ್ರತಿಯೊಂದು ಕ್ರಿಯೆಯ ಫಲವನ್ನು ನಾವು ಸಾರ್ಥಕವಾಗಿ ಪಡಿತೇವೆ. ಆಚಾರ್ಯರು ಎಲ್ಲ ಸಂದರ್ಭದಲ್ಲಿ ಈ ಮಾತು ಒತ್ತಿ ಹೇಳ್ತಾರೆ. ನೀವೇನು ಮಾಡ್ತೀರೋ ತಿಳ್ಕೊಂಡು ಮಾಡಿ. ಇದನ್ನೇ ನಾವು ಒಂದು ದೊಡ್ಡ ವಿಷಯವನ್ನಾಗಿ ಇಟ್ಕೊಳ್ಬೋದು. ನಾವು ನಮಸ್ಕಾರ ಯಾಕೆ ಮಾಡೋದು, ನಾವು ದೀಪ ಯಾಕೆ ಹಚ್ಚೋದು, ನಾವು ಮನೆಯಲ್ಲಿ ಶಂಖ ಯಾಕೆ ಊದೋದು, ಗಂಟಾಮಣಿ ಯಾಕೆ ಬಾರಿಸೋದು, ಹೊಸ್ತಿಲಿ ಯಾಕೆ ಬರೆಯೋದು, ಇದನ್ನೇ ಒಂದು ದೊಡ್ಡ ಸಬ್ಜೆಕ್ಟಾಗಿ ಇವತ್ತು PhD ಮಾಡ್ಬೋದು. ನಮ್ಗದು ಯಾವುದು ಬೇಡ. ಈ ತನಕ ಯಾರ್ಯಾರು ಮಾಡಿರ್ತಾರೋ ಅದನ್ನೇ ಇನ್ನಷ್ಟು ಕಾಪಿ ಮಾಡಿ ಅಲ್ಲಿ ಈಗ ಏನಾಗುತ್ತೆ ಅಂದರೆ ಒಬ್ಬನದ್ದೇ ಕದ್ರೆ ಕೃತಿ ಚೌರ್ಯ, 10ರದ್ದು ಕರೆದ್ರೆ PhD. ಅದು ಪರ್ಮನೆಂಟ್ ಹೆಡ್ ಡ್ಯಾಮೇಜೇ. ಯಾಕೆಂದರೆ ಆ ವಿದ್ಯೆಗೆ ಇವತ್ತು ಬೆಲೆನೇ ಇಲ್ಲ ಅನ್ನುವ ಸ್ಥಿತಿಗೆ ಬಂದು ಹೋಗಿದೆ. ಆದರೆ ನಿಜವಾಗಿ ನಾವು ಮಾಡಬೇಕಾದದ್ದು ನಮ್ಮ ದೇಸಿ ಸೊಗಡುತನಕ್ಕೆ ಸಂಬಂಧಪಟ್ಟ, ಸಂಸ್ಕೃತಿಗೆ ಸಂಬಂಧಪಟ್ಟ ಹೊಸತನವನ್ನು ನಾವು ಹೊಸ ಪೀಳಿಗೆಗೆ ಕೊಡುವ ಅಗತ್ಯ ಇದೆ. ಇದನ್ನು ನಾವು ಇವತ್ತಿನ ಪರೀಕ್ಷೆಗೆ ಪ್ರಶ್ನೆಗಳ ಮೂಲಕ ಜನ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಾ ಇರ್ತಾರೆ. ನೀವೆಲ್ಲ ತಿಳ್ಕೊಂಡಿದ್ದು ಹೇಳಿದ್ರೆ ಇದಕ್ಕೇನರ್ಥ? ಕೆಲವೊಮ್ಮೆ ಪ್ರಾಮಾಣಿಕವಾಗಿರುತ್ತೆ ಪ್ರಶ್ನೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಕೆಲವೊಮ್ಮೆ ಇವರನ್ನು ಹೇಗಾದರೂ ಮಾಡಿ ಬಾಯಿ ಮುಚ್ಚಿಸಬೇಕು, ಇವರೇನೋ ಭಾರಿ ಆಸ್ತಿಕರು ಅಂತ ಹೇಳ್ಕೊಳ್ತಾರೆ, ಆದರೆ ಇದಕ್ಕೆಲ್ಲ ಉತ್ತರ ಕೊಡಲಿಕ್ಕಾಗತ್ತೆ ಅವರಿಗೆ ಅಂತ ಪ್ರಶ್ನೆ ಮಾಡಲಿಕ್ಕೆ ಬರ್ತಾರೆ. ಆಗುತ್ತೆ ಕೆಲವೊಮ್ಮೆ. ಎಲ್ಲವೂ ಎಲ್ಲರಿಗೂ ಗೊತ್ತಿರುತ್ತೆ ಅಂತಲ್ಲ, ಆದರೆ ತಿಳಿಯುವ ಪ್ರಯತ್ನವನ್ನು ಸದಾ ಮಾಡ್ತಾ ಇರಬೇಕಾದದ್ದು ಮನುಷ್ಯನಿಗೆ ಕೊನೆಯ ತನಕವೂ ಇರುವ ಒಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಆಚಾರ್ಯರು ಪ್ರತಿ ಕ್ಷಣದಲ್ಲೂ ಎಚ್ಚರಿಸ್ತಾರೆ. ನಿನಗೆ ಸ್ವಲ್ಪ ಗೊತ್ತಾಯಿತು ಅಂದ ತಕ್ಷಣ ಎಲ್ಲ ಗೊತ್ತಾಯಿತು ಅಂತ ಭ್ರಮಿಸಬಾರದು. ಅದಕ್ಕಿಂತ ಹೆಚ್ಚು ಪ್ರತಿಯೊಂದನ್ನು ಮಾಡುವಾಗ ತಿಳಿದು ಮಾಡುವ ಎಚ್ಚರಿಕೆ ನಮಗೆ ಬೇಕು. ಇದು ಆಚಾರ್ಯರು ನಮಗೆ ಕೊಡುವ ದೊಡ್ಡ ಸಂದೇಶ. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ. ಮಾಡುವಾಗ ಪ್ರತಿ ದಿವಸವೂ ಆ ಕೆಲಸ ಆಗಬೇಕು. ನಮಗೆ ಸಂಬಂಧಪಟ್ಟದ್ದನ್ನೇ ಭೋಗಿಸಬೇಕು. ನಮಗೆ ಸಂಬಂಧಪಟ್ಟ ಕರ್ತವ್ಯವನ್ನೇ ಮಾಡಿ ಅದರ ಫಲವನ್ನೇ ಭೋಗಿಸಬೇಕು. ಮಾಡುವ ಕರ್ಮ ಬೇರೆ, ಭೋಗಿಸುವ ಫಲ ಬೇರೆ ಆಗಬಾರದು. ಆವಾಗ ಮತ್ತೆ ಮೋಸ ಆಗುತ್ತಲ್ಲಿ. ನಮಗೆ ಸಂಬಂಧಪಡೋದನ್ನು ನಾವು ಕೈ ಹಾಕ್ತೇವೆ ಅಂತಂದರೆ ನಾವು ಇನ್ನೊಂದು ಕ್ಷೇತ್ರದಲ್ಲಿರುವವರಿಗೆ ಅನ್ಯಾಯ ಮಾಡಿದ ಹಾಗಾಗುತ್ತೆ. ಅದರಿಂದಾಗಿ ಅವರು ಈರ್ಷ್ಯೆಗೊಳಗಾಗ್ತಾರೆ, ನಮ್ಮ ಕ್ಷೇತ್ರ ಕೈ ಹಾಕ್ತಾರೆ. ನಾವು ಹೀಗೆ ಎಲ್ಲ ಕ್ಷೇತ್ರದಲ್ಲೂ ನಾವು ಮಲ್ಟಿ ಟ್ಯಾಲೆಂಟೆಡ್ ಅಂತ ತೋರಿಸ್ಲಿಕ್ಕೆ ಹೋಗಿ, ಒಂದೇ ನಿಮ್ಗೆ ಉದಾಹರಣೆ ಕೊಡೋದಾದರೆ, ಬಾಳೆಹಣ್ಣು ಮಾರ್ತಾ ಒಬ್ಬ ಬದುಕ್ತಾ ಇದ್ದ, ತೆಂಗಿನಕಾಯಿ ಮಾರ್ತಾ ಒಬ್ಬ ಬದುಕ್ತಾ ಇದ್ದ, ಬಟ್ಟೆ ಮಾರ್ತಾ ಒಬ್ಬ ಬದುಕ್ತಾ ಇದ್ದ. ನೀವು ಬೀದಿಯಲ್ಲಿ ಅನೇಕ ಜನ ಹೂ ಮಾರ್ತಾ ಅವರವರಿಗೆ ಸಂಬಂಧಪಟ್ಟದನ್ನು ಮಾರ್ತಾ ಅಷ್ಟು ಜನರ ಜೀವನ ನಡೀತಾ ಇತ್ತು. ಒಂದು ಮಾಲೆ ಎದ್ದಿತು, ಅಷ್ಟೂ ಜನರ ಜೀವನವನ್ನು ಕ್ಷಣ ಮಾತ್ರದಲ್ಲಿ ತನ್ನ ವಶಕ್ಕೆ ತಂದ್ಕೊಂಡ್ಬಿಟ್ಟಿತು. ಅಷ್ಟು ಜನ ಏನು ಮಾಡಬೇಕು, ಕೆಲಸ ಇಲ್ಲ ಅಂತಾದಾಗ ತಪ್ಪು ದಾರಿಗಿಳಿತಾರೆ. ನಾವು ಇನ್ನೊಬ್ಬರ ಕೆಲಸವನ್ನು ಅಥವಾ ಇನ್ನೊಬ್ಬರಿಗೆ ಸಂಬಂಧಪಟ್ಟ ದಾರಿಯನ್ನು ನಾವು ಕಸಿದುಕೊಂಡೆವು ಅಂತಂದರೆ ಅದರಿಂದ ನೋಡಿ ಅಷ್ಟು ಜನಕ್ಕೆ ಲಾಭ ಹಂಚಿ ಹೋಗ್ತಾ ಇತ್ತು, ಅವರೆಲ್ಲರೂ ಬೆಳೀತಾ ಇದ್ರು.
ಈಗ ಏನಾಯಿತು, ಒಬ್ಬನೇ ಯಾವನೋ ಒಬ್ಬ ದೂರದಲ್ಲಿರುವ ಕೋಟಿಗಟ್ಟಲೆ ಹಾಕಿದವನೇ ಮತ್ತೆ ಮತ್ತೆ ಬೆಳೀತಾ ಇರ್ತಾನೆ. ಅವ್ರು ಹೇಳುವಾಗ ಹೇಳೋದು ನಿಮಗೆ ಉದ್ಯೋಗಾವಕಾಶ ಸೃಷ್ಟಿ ಮಾಡ್ತೇವೆ ಅಂತ. ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ಬೋದು? ಅಲ್ಲಿ ಎಲ್ಲ ಕಡೆ CC ಕ್ಯಾಮರಾ, ನೀವು CC ಕ್ಯಾಮರಾದ ಕೆಳಗೆ ಇದ್ದೀರಿ ಅಂತ ಬೇರೆ ಹೆದರಿಸಿಬಿಟ್ಟಿರ್ತಾರೆ. ಸರಿ, ಯಥಾ ಪ್ರಕಾರ ಒಂದು 4 ಜನ ಸೇಲ್ಸ್ಮೆಂಟ್ ಇಟ್ಟೋದ್ರೆ ಇಡೀ ಹಾಲು ಅವನ ಕೈವಶದಲ್ಲಿರುತ್ತೆ. ಅದಕ್ಕೆ 1ಕ್ಕೆ 10 ರೇಟು. ನಾವು ಅಲ್ಲಿ ಹೋದರೆ ಬಾಯಿ ಮುಚ್ಚಿಕೊಂಡು ಅವನು ಕೊಟ್ಟ ರೇಟನ್ನು ತೊಗೊಂಡು ಬರ್ತೇವೆ. ಇಲ್ಲಿ ಆದರೆ ಅವನ ಹತ್ರ 10 ಹೇಳಿದರೆ ₹3 ಮಾಡಿಕೊಡು, ಅವನ ಹತ್ರ ಚೌಕಾಸಿ ಮಾಡ್ತೀವಿ ನಾವು. ಅಂದರೆ ನಮಗೆ ಎಲ್ಲಿಯ ತನಕ ಈ ದೊಡ್ಡದು ಮತ್ತು ಚಿಕ್ಕದು ಅನ್ನೋ ವ್ಯತ್ಯಾಸ ಅರ್ಥ ಆಗೋದು, ನಾವು ಮಾಡುವ ಕೆಲಸದಲ್ಲಿ ಏನು ಒಳ್ಳೆಯದಿದೆ ಕೆಟ್ಟದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೋ. ನಾನು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಹೇಳ್ತಾ ಇಲ್ಲ. ಆಚಾರ್ಯರು ಜೀವನದ ಪ್ರತಿಯೊಂದು ಹಂತಕ್ಕೂ ನೀವು ಆ ವಿಷಯವನ್ನು ತಿಳಿದು ಮಾಡಿ. ಇದರಿಂದ ಏನು ಉಪಯೋಗ ಇದೆ, ದೇಶಕ್ಕೇನು, ದೇಹಕ್ಕೇನು, ದೇವರಿಗೇನು, 3 ಬೇಕು. ದೇಶಕ್ಕೆ, ದೇಹಕ್ಕೆ, ದೇವರಿಗೆ. ದೇವರು ಮೊದಲು, ದೇಶ ಆಮೇಲೆ ದೇಹ. ನಮ್ಮದು ಇದೊಂದು ಮಾತ್ರ ಉಳಿದುಬಿಟ್ಟಿದೆ, ಇದೆರಡು ಕಳೆದೇ ಹೋಗ್ಬಿಟ್ಟಿದೆ. ದೇಶ ಪ್ರೇಮ ಗೊತ್ತೇ ಇಲ್ಲ, ದೇವರಂತೂ ಇದ್ದಾರೋ ಇಲ್ಲೋ ಇನ್ನೂ ಕನ್ಫ್ಯೂಷನಲ್ಲೇ ಇದ್ದೇವೆ. ಆದ್ದರಿಂದಾಗಿ ನಾವು ಏನು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಪೌಡ್ರ್ ಹಾಕೊಳ್ಳೋದೇನು, ತಲೆ ಬಾಚ್ಕೊಳ್ಳೋದೇನು, ಕಾಲು ಒರೆಸ್ಕೊಳ್ಳೋದೇನು, ಹಾಗೆ ಮಾಡೋದು. ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಶೋಕಿಗೆ ಸಂಬಂಧಪಟ್ಟಂತೆ ಎಷ್ಟು ತಲೆ ಕೆಡಿಸ್ಕೊಳ್ತೇವೋ ಅಷ್ಟು ತಲೆ ನಾವು ಧರ್ಮದ ಬಗ್ಗೆ ಆಗಲಿ, ನಮ್ಮ ಮಕ್ಕಳು ವಿಷ್ಣು ಸಹಸ್ರನಾಮ ಕಲ್ತಿಲ್ಲ ಅನ್ನೋದ್ರ ಬಗ್ಗೆ ಆಗಲಿ, ಅಥವಾ ನಾವು ಹಿಂದಿನ ಪರಂಪರೆಯನ್ನು ಉಳಿಸಲಿಲ್ಲ ಅನ್ನೋದ್ರ ಬಗ್ಗೆ ಆಗಲಿ, ಅಥವಾ ಈ ದೇಶದ ಸ್ಥಿತಿ ತುಂಬ ಕೆಡ್ತಾ ಇದೆ ಅನ್ನೋದ್ರ ಬಗ್ಗೆ ಆಗಲಿ ನಾವು ಯೋಚಿಸುವುದೇ ಇಲ್ಲ. ಹೀಗೆ ಯೋಚಿಸದೇ ಇದ್ದಾಗ, ನಾವು ದೇಶದ ತನಕ ಹೋಗದೇ ಇದ್ದಾಗ ದೇವರ ತನಕ ಹೋಗಲಿಕ್ಕೂ ಆಗಲ್ಲ. ನಾವು ಹೇಳ್ಬೋದು ನಾವು ಮನೇಲಿ ತುಂಬ ಭಜನೆ ಮಾಡ್ತೇವೆ ಅಂತ, ತುಂಬ ಧ್ಯಾನ ಮಾಡ್ತಾರೆ, ತುಂಬ ಉಪಾಸನೆ ಮಾಡ್ತಾರೆ. ದೇಶವನ್ನು ಮರೆತ ಮೇಲೆ ಕೇವಲ ನಮ್ಮ ಮನೆಯ ಒಳಗಿನ, ಯಾಕೆಂದರೆ ದೇಶವೂ ಒಂದು ದೇವರ ಪ್ರತೀಕವೇ ಅಲ್ವಾ. ರಾಷ್ಟ್ರಂ ಧಾರಯತಾಂ ಧ್ರುವಂ. ಜಗತ್ತಿನ ಅನೇಕ ವಸ್ತುಗಳಲ್ಲಿ ಭಗವಂತ ನೆಲೆಸಿದ್ದಾನೆ. ಅದರಲ್ಲಿ ಒಂದು ದೊಡ್ಡ ಪ್ರತೀಕ ರಾಷ್ಟ್ರ. ರಾಷ್ಟ್ರ ಅನ್ನುವ ಪ್ರತೀಕವನ್ನು ನಿರಾಕರಣೆ ಮಾಡಿ ನಮ್ಮ ಮನೆಯ ಯಾವುದೋ ಒಂದು ದೇವರ ಪ್ರತೀಕದಲ್ಲಿ ಮಾತ್ರ ನಾವು ಪೂಜೆ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಪೂಜೆ ಪೂರ್ಣ ಆಗಲಿಲ್ಲ ಅಂತ ಅರ್ಥ. ವಾಮನಾವತಾರ ಅದನ್ನೇ ಹೇಳುವುದು. ಇಡೀ ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಂತಹ ಭಗವಂತನ ರೂಪವನ್ನು ನೋಡಿದ ಮೇಲೆ ಅವನಿಗೆ ಗೊತ್ತಾಯಿತು ನನ್ನದೇನೂ ಅಲ್ಲ ಕೊಡಲಿಕ್ಕಿರುವುದು ಅಂತ. ವಾಮನನಿಗೆ ಮೊದಲ ಹೆಜ್ಜೆ ಭೂಮಿಯ ಜಾಗವನ್ನು ಕೊಡ್ತೇನೆ ಅಂತ ಬಂದ. ಭೂಮಿಯ ವ್ಯಾಪ್ತವಾದ ಎಲ್ಲ ವಸ್ತುಗಳು ಕೂಡ ಭಗವಂತನದ್ದೇ. ಅಯ್ಯೋ ಇದು ನಂದಲ್ಲ ಕೊಡಲಿಕ್ಕೆ, ನಾನು ಹುಟ್ಟುವ ಮುಂಚೆಯೂ ಇತ್ತು, ನಾನು ಹೋದ ಮೇಲೂ ಇರುತ್ತೆ. ಸ್ವರ್ಗ ನಾನು ಗೆದ್ದದ್ದು, ಅದರಿಂದ ಅದನ್ನು ಕೊಡ್ತೇನೆ ಅಂತ ಮೇಲಿನ ಲೋಕವನ್ನು ಚಿಂತಿಸಿದ. ನೋಡಿದರೆ ಅಲ್ಲೂ ಕೂಡ ಭಗವಂತನ ರೂಪವೇ ವ್ಯಾಪಿಸಿಕೊಂಡದ್ದು ಕಾಣಿಸುತ್ತೆ ಅವನಿಗೆ. ತ್ರಿಪಾದಸ್ಯಾಮೃತಂ ದಿವಿ. ಹಾಗಾದರೆ ಅದೂ ಅಲ್ಲ ನನ್ನದು ಕೊಡಬೇಕಾದದ್ದು ಯಾವುದು ಅಂದರೆ, ನನ್ನೊಳಗೆ ನನ್ನನ್ನು ನನ್ನೊಳಗೆ ಅವನನ್ನು ನಾನು ಇಟ್ಟುಕೊಂಡಿಲ್ಲ, ನನ್ನನ್ನು ಅವನಿಗೆ ನಾನು ಕೊಟ್ಟುಕೊಂಡಿಲ್ಲ. ಆತ್ಮನಿ ವೇದನಂ, ತಿಳ್ಕೊಂಡಿಲ್ಲ. ಆತ್ಮ ನಿವೇದನಂ. ಅದರಿಂದಾಗಿ 3ನೇದಾಗಿ ತನ್ನ ಹೃದಯದಲ್ಲಿ ಅವನಿಗೆ ಜಾಗ ಕೊಡ್ತೇನೆ ಅಂತ ಕೊಟ್ಟ. ದೇವರ ಅಸ್ತುವಿಂದ 3 ಹೆಜ್ಜೆ ಬಂತು ಅಂತ ಒಪ್ಪಿಕೊಂಡ. ನಮಗೇನು ಪಾಠ? ನಾವು ಪೆಟ್ಟಿಗೆಯಿಂದ ತೆಗೆಯುವಾಗ ಅದೊಂದು ಚಿಕ್ಕ ಪ್ರತೀಕ, ವಾಮನ ರೂಪದಿಂದ ಬಂದದ್ದು, ಪೆಟ್ಟಿಗೆಯಿಂದ ಹೊರಗೆ ಬರುತ್ತೆ. ನಮಗೇನು ಅಂದರೆ ಕೆಲವೆಲ್ಲ ಭ್ರಮೆಗಳಿವೆ. ನಾನು ಇಷ್ಟು ಪೂಜೆ ಮಾಡ್ತೇನೆ, ಇಷ್ಟು ವ್ಯವಸ್ಥೆ ಮಾಡ್ತೇನೆ, ಇಷ್ಟು ಹೂವು ಹಾಕ್ತೇನೆ, ಇಷ್ಟು ತುಳಸಿ ಹಾಕ್ತೇನೆ, ಇಷ್ಟು ಹೊತ್ತು ಮಾಡ್ತೇನೆ ಹೇಳ್ಕೊಳ್ತಾರೆ ತುಂಬ. ಆದರೆ ವಸ್ತುತಃ ದೇವರು ಒಂದು ಸಣ್ಣ ಪ್ರತೀಕದಲ್ಲಿ ಕಾಣ್ತಾನೆ, ಅದು ವಾಮನನ ರೂಪ. ಆದಮೇಲೆ ಅದು 2ನೇ ಪ್ರತೀಕ ಆಗಬೇಕು, ವ್ಯಾಪಿಸಿದ ರೂಪ. ನಾವು ತೀರ್ಥಕ್ಷೇತ್ರಗಳಿಗೆ, ಬೇರೆ ಬೇರೆ ನಮ್ಮ ಕಾರ್ಯಕ್ಷೇತ್ರಗಳಿಗೆ ಹೋದಾಗ ಎಲ್ಲಿ ಎಲ್ಲಿ ದೇವರ ಅಸ್ತಿತ್ವವನ್ನು ನಾವು ನೋಡಿರ್ತೇವೋ ಅದೆಲ್ಲವನ್ನೂ ನೆನಪಿಸಿಕೊಂಡು ದೇವರು ಇದೇ ಪ್ರತೀಕದಲ್ಲಿರುವ ಭಗವಂತನೇ ಇಡೀ ಜಗತ್ತನ್ನು ವ್ಯಾಪಿಸಿದ್ದಾನೆ ಅಂತ 2ನೇ ಹೆಜ್ಜೆಯನ್ನು ಚಿಂತನೆ ಮಾಡಬೇಕು. ಅದರ 3ನೆಯ ಹೆಜ್ಜೆ ಉದ್ವಾಸಯಾಮಿ ಅಂತ ಹೇಳ್ಕೊಳ್ತೇವಲ್ವ. ನನ್ನ ಹೃದಯದ ಒಳಗೂ ಇದೇ ಪ್ರತೀಕದಲ್ಲಿರುವ ಇಡೀ ಜಗತ್ತನ್ನು ವ್ಯಾಪಿಸಿರುವಂತಹ ಭಗವದ್ ರೂಪವೇ ನನ್ನ ಹೃದಯದೊಳಗೂ ಇದೆ. ಅದರಿಂದಾಗಿ ಅಲ್ಲಿ ಬೇರೆ ಅಲ್ಲ, ಇಲ್ಲಿ ಬೇರೆ ಅಲ್ಲ. ನಮಗೆ ಪಕ್ಕದ ಮನೆಯವರು ಯಾರೋ ಊರಿಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಅವರು ನಮ್ಮ ಮನೆಗೆ ದೇವ್ರ ಪೆಟ್ಟಿಗೆ ಕೊಟ್ಟು ಹೋಗ್ತಾರೆ. ನಾವೊಂದು ವಾರ ಆಗುತ್ತೆ, ಬರೋದು ಕಷ್ಟ ಆಗುತ್ತೆ, ನಮ್ಮ ದೇವ್ರ ಪೆಟ್ಟಿಗೆಯನ್ನು ನಿಮ್ಮ ಮನೇಲಿ ಇಟ್ಟಿರ್ತೀವಿ. ಒಂದು ಸ್ವಲ್ಪ ಸುಮ್ಮನೆ ನಿಮ್ಮ ಕಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ, ಒಂಚೂರು ನೀರು ಹಾಕಿ ಅನುಗ್ರಹ ಮಾಡಿ. ನಮ್ಮ ಮನೆಗೆ ಬಂತು ಪೆಟ್ಟಿಗೆ, ಪೂಜೆಗೆ ತೆಗೆದಾಗ ಇದಕ್ಕೆಲ್ಲ ಷೋಡಶೋಪಚಾರ ಪೂರ್ತಿ ಯಥಾ ಪ್ರಕಾರ ಪೂರ ಮಾಡ್ತಾನೆ. ಅವ್ರದನ್ನು ದೇವರು ತೆಗಿತಾನೆ, ಅದಕ್ಕೊಂದು ನೀರು ಹಾಕಿ ತೆಗೆದ ಯಥಾ ಪ್ರಕಾರ ಮುಚ್ಚಿಡ್ತಾನೆ. ಅದು ಇಲ್ಲಿಗೆಲ್ಲ ಬೇಕಾದಷ್ಟು ತುಳಸಿ ಎಲ್ಲ ಇರುತ್ತೆ. ಆದರೆ ಇದಕ್ಕೆ ಹಾಕುವಾಗ ಅಲ್ಲಿ ನೋಡಿ, ಇದು ಅವರ ದೇವರು, ಇದು ನನ್ನ ದೇವರು. ನಮ್ಗೆ ಅಲ್ಲೊಂದು ಡಿಫರೆನ್ಸ್ ನಾವು ನೋಡ್ತೇವೆ. ಮತ್ತೆ ವಸುಧಾ ದೇವರು ಒಬ್ಬನೇ ಅಂತ ನಾವು ಬಾಯಲ್ಲಿ ಹೇಳ್ತಾ ಇರ್ತೇವೆ, ಆದರೆ ನಮ್ಮ ಕ್ರಿಯೆಯಲ್ಲಿ ಇದು ಪಕ್ಕದ ಮನೆ ದೇವರು, ಇದು ನಮ್ಮ ಮನೆ ದೇವರು. ಅಂದರೆ ನಾವು ಮಾಡುವುದು ಒಂದು, ಹೇಳುವುದು ಇನ್ನೊಂದು. ಇದಾದಾಗ ದೇವರು ಒಲಿಯುವುದಿಲ್ಲ. ಕರ್ಮಣ್ಯೇಕಂ ವಚಸ್ಯೇಕಂ ಮನಸ್ಯೇಕಂ ಮಹಾತ್ಮನಾಂ, ಕರ್ಮಣ್ಯೇಕಂ ವಚಸ್ಯೇಕಂ ಮನಸ್ಯೇಕಂ ದುರಾತ್ಮನಾಂ. ಶ್ಲೋಕ ಒಂದೇ,
ಅದರ ಟೋನ್ ಮಾತ್ರ ಬೇರೆ. ನಮಗೇನಾಗುತ್ತೆ, ಬಂದ ತಕ್ಷಣ ಹಾ ಬನ್ನಿ 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 ಅಂತ ಬಾಯಲ್ ಅಂತ ಇರ್ತಾನೆ, ಮನಸ್ಸಲ್ಲಿ ಈ ಧಾರಾವಾಹಿ ಮುಗಿದ ಮೇಲೆ ಬರಬಾರ್ದಿತ್ತಾ, ಈಗಲೇ ಯಾಕೆ ಬಂದಿದ್ದಾರೆ ಅಂತ ಹೋಗಿ ಒಂದಿಷ್ಟು ಬೈಕೊಂಡು ಕೂತಿರಿ ಅಂತ ಹೇಳಿ ಅವ್ರ ಜೊತೆಗೆ ಇವರು ನೀವು ಧಾರಾವಾಹಿ ನೋಡಿ ಅಂತ ನೋಡಿಸಿ, ಅಡ್ವರ್ಟೈಸ್ಮೆಂಟ್ ಬರಲಿ ಆಮೇಲೆ ಒಳಗೆ ಹೋಗ್ತೇನೆ ಅಂತ ಅಡ್ವರ್ಟೈಸ್ಮೆಂಟ್ ತನಕ ಕಾಯಿಸಿ, ಆಮೇಲೆ ಮನೆ ಒಳಗೆ ಹೋಗಿ ಗ್ಯಾಸ್ ಮೇಲೋ ಒಲೆ ಮೇಲೋ ಒಂದು ಪಾತ್ರೆ ಕುಕ್ಕಿ ಯಾಕಾದರೂ ಬಂದ್ರಪ್ಪ ಇವರು ಅಂತ ಆ ಶಬ್ದವನ್ನು ತಿಳಿಸುವ ಮೂಲಕವೇ ನೀವು ಬರಬಾರ್ದಿತ್ತು ಅಂತ ಸನ್ನೆಯನ್ನು ಕಳಿಸಿ, ಮಾತಿನಲ್ಲೊಂದು ಮನಸ್ಸಿನಲ್ಲೊಂದು ಕ್ರಿಯೆಯಲ್ಲಿ ಇನ್ನೊಂದು. ಹೀಗಿದ್ದಾಗ ದೇವರು ನಮ್ಮ ಹತ್ರ ಬರುವುದೇ ಇಲ್ಲ. ಋಷಿಗಳಿಗೆ ದೇವರು ಯಾಕೆ ಬರ್ತಿದ್ದ ಅಂತ ಅನ್ನೋದನ್ನು ಹೇಳ್ತಾರೆ. ಋಷೀಣಾಂ ಪುನರಾದ್ಯಾನಾಂ ವಾಚಂ ಅರ್ಥೋನು ಧಾವತಿ. ಅವ್ರು ಏನು ಯೋಚಿಸ್ತಾ ಇದ್ರೋ ಅದನ್ನೇ ಮಾತಾಡ್ತಾ ಇದ್ರು, ಅವ್ರೇನು ಮಾತಾಡ್ತಾ ಇದ್ರೋ ಅದರಂತೆ ನಡ್ಕೊಳ್ತಾ ಇದ್ರು. ಇಡೀ ಜಗತ್ತಿನ ಎಲ್ಲ ಕೆಲಸ ಮಾಡಿದ ಮೇಲೂ ಅದರ ಸೂತ್ರ ಕೊನೆಗೆ ಭಗವಂತ ಒಬ್ಬನೇ ಆದ್ರಿಂದಾಗಿ ಇಡೀ ಪ್ರಕೃತಿ ಅವ್ರು ಹೇಳಿದ ಮೇಲೆ ಆ ಕೆಲಸವನ್ನು ನಡೆಸಿಕೊಡ್ತಾ ಇತ್ತು. ದೊಡ್ಡವರು ಮಳೆ ಬರುತ್ತೆ ಅಂತ ಹೇಳಿದ ತಕ್ಷಣ ಮಳೆ ಬರುತ್ತೆ. ಯಾಕೆ ಅಂದರೆ ಅವರ ಮನಸ್ಸು ಮಾತು ಸ್ವಚ್ಛ ಇದ್ದದ್ರಿಂದ, ಅವರ ಆಡುವ ಕ್ರಿಯೆಗಳು ಅದು ಅದಕ್ಕೆ ಹೊಂದಿಕೊಂಡದ್ದಿಂದಾಗಿ ಪ್ರಕೃತಿ ಅವನ ಮಾತಿಗೆ ಓಡಿ ಬಂದು ದೇವರನ್ನು ತುಂಬ ಒಲಿಸಿಕೊಂಡವ, ಇವನ ಮಾತಿಗೆ ನಾವು ಸರಿಯಾಗಿರಬೇಕು ಅಂತ ಆಡಿದ ಮೇಲೆ ಕ್ರಿಯೆ ನಡೆಯುತ್ತೆ. ನಾವು ಹೋದಲ್ಲಿ ನೀರು ಕಮ್ಮಿ ಆಗಿಬಿಡುತ್ತೆ. ಮೊದಲೇ ತುಂಬ ಚೆನ್ನಾಗಿ ನೀರಿತ್ತು ಅಂತ ಅಂದ್ಕೊಂಡು ನಾವು ಆ ಜಾಗಕ್ಕೆ ಹೋದರೆ ಪಾಪಿ ಹೋದಲ್ಲಿ ಮೊಣಕಾಲು ನೀರು ಅಂತ ಅಲ್ಲಿ ಇದ್ದದ್ದು ಹಾಳಾಗೋಗುತ್ತೆ. ಅಂದರೆ ನಮ್ಮ ಸ್ಥಿತಿ ಮನಸ್ಸಿನಲ್ಲೊಂದು ಮಾತಲ್ಲೊಂದು ಕ್ರಿಯೆಯಲ್ಲೊಂದು ಆಗಿದ್ದರಿಂದಾಗಿ ನಾವು ಸಿದ್ಧಿಯನ್ನು ಪಡೀಲಿಕ್ಕಾಗ್ತಾ ಇಲ್ಲ. ಇದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ, ಲೌಕಿಕದಲ್ಲೂ ಇದೇ ಸ್ಥಿತಿ. ನಾವು ಯಾರನ್ನೋ ಪ್ಲೀಸ್ ಮಾಡಲಿಕ್ಕೆ, ಇನ್ಯಾರನ್ನೋ ಒಲಿಸಲಿಕ್ಕೆ, ಇನ್ಯಾರ ಹತ್ರನೋ ಸರಿ ನಾವು ಒಳ್ಳೆಯವರು ಅಂತ ತೋರಿಸಿಕೊಳ್ಳಲಿಕ್ಕೆ ಏನೇನೋ ಆಲೋಚನೆಗಳನ್ನು ಮಾಡಿ, ಇನ್ಯಾವುದೋ ರೀತಿ ಮಾತಾಡಿ, ಇನ್ಯಾರ ಹತ್ರ ಇನ್ಯಾವುದೋ ರೀತಿಯಲ್ಲಿ ನಡ್ಕೊಂಡು ನಮ್ಮ ಬದುಕನ್ನು ನಾವೇ ದುಸ್ತರಕ್ಕೆ ಒಳಪಡಿಸಿಕೊಳ್ತೇವೆ. ಯಾವತ್ತೂ ಕೂಡ ಸತ್ಯ ಸನ್ಯಾಸಿ, ಸುಳ್ಳು ಸಂಸಾರಿ. ಒಂದು ಸರ್ತಿ ಸುಳ್ಳು ಹೇಳಿದ ಮೇಲೆ ಅದು ಬೆಳೀತಾನೇ ಹೋಗುತ್ತೆ. ನಾವು ನಮ್ಮನ್ನು ಮುಚ್ಚಿಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಎಷ್ಟು ಮುಚ್ಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೋ ಅಷ್ಟು ಬಟಾ ಬಯಲಾಗ್ತಾ ಇರ್ತೇವೆ. ನಾವು ಮೊದಲೇ ಇರೋದು ಹೀಗಪ್ಪ ಅಂತ ನಮ್ಮ ಸತ್ಯವನ್ನು ದೇವರ ಮುಂದೆ ತೋರಿಸಿಕೊಂಡ್ರೆ ಅದಕ್ಕೆ ದೇವರ ಮುಂದೆ ನಾವು ಬಟ್ಟೆ ತೆಗಿಬೇಕು ಅಂತ ಹೇಳೋದು, ಇನ್ನೇನೂ ಅಲ್ಲ. ಇದೇನು ದೇವರದ್ದು ಬಟ್ಟೆ ತೆಗೆದ್ರೆ ಮಾತ್ರ ದೇವರಿಗೆ ನಾವು ಕಾಣುವುದಾ? ಅದು ನಮ್ಮ ಒಂದು ಮಾನಸಿಕವಾದ ಭಾವನೆ ದೇವರ ಮುಂದೆ ತೋರಿಸು. ದೇವರೇ, ನಿನ್ನ ಮುಂದೆ ನಾನು ಸೊನ್ನೆ, ನಿನ್ನ ಮುಂದೆ ನಾನು ಬತ್ತಲೆ, ನನ್ನ ಎಲ್ಲ ವಸ್ತುಗಳು, ನನ್ನ ಎಲ್ಲ ವಿಷಯಗಳು, ನನ್ನ ಎಲ್ಲ ಆಲೋಚನೆಗಳು ನಿನಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅನ್ನೋದನ್ನು ನಾವು ಒಪ್ಪಿಸಿಕೊಳ್ಳುವ ಅರ್ಥದಲ್ಲಿ ದೇವರ ಮುಂದೆ ಬಟ್ಟೆ ತೆಗೆದು ನಿಲ್ಲುವುದಷ್ಟೇ. ಅಂದರೆ ಹೀಗೆ ತಿಳಿದುಕೊಂಡು ಮಾಡುವಾಗ ನಮ್ಮಲ್ಲಿ ಆ ಕಾರ್ಯದ ಮಹತ್ವ ಏನು ಅಂತ ಅರ್ಥ ಆದಾಗ ನಮಗದು ಕೆಲಸ ಬೇಗ ಸಿದ್ಧಿಯಾಗುತ್ತೆ. ಆಚಾರ್ಯರು ಹೇಳ್ತಾರೆ, ಯಾವುದೇ ಒಂದು ಕೆಲಸವನ್ನು ಸಿದ್ಧಿಸಿಕೊಳ್ಬೇಕು ಅಂದರೆ ಒಂದು ತಿಳ್ಕೊಳ್ಬೇಕು, ಎರಡನೇದು ನಮ್ಮ ಕ್ರಿಯೆ. ಅದಕ್ಕೆ ನೋಡಿ, ಕಾಯೇನ ವಾಚ ಮನಸ. ಕಾಯ ಅಂದರೆ ಶರೀರ, ವಾಚ ಅಂದರೆ ಮಾತು, ಮನಸ ಅಂದರೆ ಮನಸ್ಸು. ಇದನ್ನೇ ಆಗ ಹೇಳಿದ್ದು, ಮನಸ್ಸಿ ವಚಸಿ ಆತ್ಮನ, ಮೂರರಿಂದಲೂ ಕೂಡ ಬೇರೆ ವಚಸ ಬೇರೆ ಬೇರೆ ರೀತಿಯಿಂದ ಆಯಿತು ಅಂದರೆ ಅದು ಕೆಲಸ ಕೆಡುತ್ತೆ. ನಾವೆಲ್ಲವೂ ನಾರಾಯಣ ಇತಿ ಸಮರ್ಪಯಾಮಿ ಅಂತ ಹೇಳುವುದರ ಉದ್ದೇಶವೇ ಮಾತಿನಿಂದ ಮಾಡಿದ್ದನ್ನು, ಕ್ರಿಯೆಯಿಂದ ಮಾಡಿದ್ದನ್ನು, ಮನಸ್ಸಿನಲ್ಲಿ ಆಲೋಚಿಸಿದ್ದನ್ನು ಪೂರವೂ ನಿನಗೆ ಅರ್ಪಿಸ್ತೇನೆ.